ಕಾಂಗ್ರೆಸ್ ವಿರುದ್ಧ ಬಿಡದಿ ಭೂಜ್ವಾಲೆ ಎಬ್ಬಿಸೋಕೆ ಬಿಜೆಪಿ ಜೆಡಿಎಸ್ ಸನ್ನದ್ಧವಾಗಿದೆ. ನಾಳೆಯಿಂದ 3 ದಿನಗಳ ಕಾಲ ಪಾದಯಾತ್ರೆ ನಡೆಸೋದಕ್ಕೆ ಈಗ ದೋಸ್ತಿಗಳು ರೆಡಿಯಾಗಿದ್ದಾರೆ. ಹೀಗಾಗಿ ಇವತ್ತು ಸಭೆ ನಡೆಸಿದ ದೋಸ್ತಿಗಳು ಒಗ್ಗಟ್ಟಿನ ಮಂತ್ರದೊಂದಿಗೆ ಸಮರ ಶಂಖ ಊದಿದ್ದಾರೆ. ದೋಸ್ತಿಗಳ ಈ ಪಾದಯಾತ್ರೆಗೆ ಕಾಂಗ್ರೆಸ್ ಪ್ರಾಯಶ್ಚಿತ್ತ ಪಾದಯಾತ್ರೆ ಅಂತ ಪಂಚಿಕೊಟ್ಟಿದೆ. ಇದರ ನಡುವೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನೈಸ್ ಟೋಲ್ ವಿರುದ್ಧವೂ ಕೂಡ ಸಿಡಿದೆದ್ದಿದ್ದು ಸರ್ಕಾರಕ್ಕೆ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಇವತ್ತು ಸರ್ಕಾರದ ಈ ಒಂದು ರೈತ ವಿರೋಧಿ ನೀತಿಯನ್ನು ಖಂಡಿಸಿ ಬಿಡದಿ ಟೌನ್ಶಿಪ್ ವಿರುದ್ಧ ನಾಳೆ ದೋಸ್ತಿ ಪಾದಯಾತ್ರೆ. ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ ದೋಸ್ತಿ ನಡಿಗೆ. ಪಾದಯಾತ್ರೆ ಇನಾಗ್ರೇಷನ್ ನಾನು ಕುಮಾರಸ್ವಾಮಿ ಅವರು ಭಾಗವಹಿಸ್ತಾ ಇದ್ದೀರಿ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಬಿಜೆಪಿ ಜೆಡಿಎಸ್ ಮತ್ತೆ ಸಮರ ಕಹಳೆ ಮೊಳಗಿಸಿವೆ. ಬಿಡದಿ ರೈತರ ಪರ ನಿಲ್ಲೋ ಮೂಲಕ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತಾನೆ ನಾಳೆಯಿಂದ ಬೃಹತ್ ಪಾದಯಾತ್ರೆಗೆ ರೆಡಿಯಾಗಿದ್ದಾರೆ. ಬಿಡದಿಯ ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೂ 3 ದಿನಗಳ ಕಾಲ ಪಾದಯಾತ್ರೆ ನಡೆಸಲಿದ್ದಾರೆ. ಈ ಸಂಬಂಧ ಇಂದು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ದೋಸ್ತಿ ನಾಯಕರು ಸಮನ್ವಯ ಸಭೆ ನಡೆಸಿದ್ರು. ಸಭೆಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಘಟಾನುಘಟಿ ನಾಯಕರು ಭಾಗಿಯಾಗಿದ್ರು. ಬಿಡದಿ ಭೂಯುದ್ಧದಲ್ಲಿ ದೋಸ್ತಿಗಳ ಒಗ್ಗಟ್ಟಿನ ಮಂತ್ರ. ಸಮನ್ವಯ ಸಭೆಯಲ್ಲಿ ದೋಸ್ತಿಗಳು ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಈ ಹಿಂದೆ ಬಿಡದಿ ಹೋರಾಟದಲ್ಲಿ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಹೋರಾಟದಿಂದ ಗೊಂದಲದ ನೆರಳು ಕಂಡು ಬಂದಿದ್ದು ಉಂಟು. ಹೀಗಾಗಿ ಈ ಬಾರಿ ಯಾವ ಗೊಂದಲಗಳು ಆಗಬಾರದು, ಹೋರಾಟ ಗಟ್ಟಿಯಾಗಿರಬೇಕು ಅಂತ ಒಗ್ಗಟ್ಟಿನ ಮಂತ್ರ ಜಪಿಸಿದ್ದಾರೆ. ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂತ ಜೊತೆಯಲ್ಲಿ ಹೋರಾಟ ಮಾಡುವಂತ ತೀರ್ಮಾನವನ್ನ ಇವತ್ತು ಮಾಡಿದಿರಿ. ನಾಳೆಯ ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಸಾಂಕೇತಿಕವಾಗಿ ಅಶೋಕ್ ಅವರು ಅವ್ರ ಸ್ನೇಹಿತರು ನಮ್ಮ ನಾರಾಯಣಸ್ವಾಮಿಯವರು ಇದ್ದಾರೆ. ಇವತ್ತು ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾಳೆ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಕೆಪಿಸಿಸಿ ಸತ್ಯಶೋಧನಾ ಸಮಿತಿಗೂ ಕುಟುಕಿದ ಕುಮಾರಸ್ವಾಮಿ. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಗಿದ ಕೇಂದ್ರ ಸಚಿವ ಕುಮಾರಸ್ವಾಮಿ 2006ರಲ್ಲಿ ಮಾಡಲಾಗಿದ್ದ ಸತ್ಯಶೋಧನಾ ಸಮಿತಿ ವಿಚಾರವನ್ನ ಉಲ್ಲೇಖಿಸಿ ಕಾಲೆಳೆದಿದ್ದಾರೆ. ನೀವು ಬಿಡದಿಗೆ ಹೋಗಿ ವರದಿ ಮಾಡಿದ್ರೋ ಅಥವಾ ನೀವಿಲ್ಲದೆ ಮಾಡಿದ್ರೋ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಸತ್ಯಶೋಧನಾ ಸಮಿತಿ ಕಾಂಗ್ರೆಸ್ ಪ್ರದೇಶ ಕಮಿಟಿಯಿಂದ ಮಾಡಿದ್ರಲ್ಲ, ಇಲ್ಲಿ ಯಾರ್ಯಾರಿದ್ದೀರಪ್ಪ ಸಮಿತಿಲಿ? ಮುಖ್ಯಮಂತ್ರಿಗಳೇ 20 ಜನದ ಮಾಡವರ, 23 ಜನದ ಸಮಿತಿ 2006ರಲ್ಲಿ. ಯಾವಾಗ ನಮ್ಮ ಸರ್ಕಾರ ಇತ್ತು, ಯಾವಾಗ ನಮ್ಮ ಸರ್ಕಾರದಲ್ಲಿ ಅವತ್ತು ಕೆಲವು ತೀರ್ಮಾನ ಮಾಡಲಿಕ್ಕೆ ಹೋದೋ, ನಾವೇನೋ ರಾಜ್ಯದಂಥ ರೈತರ ಭೂಮಿನೆಲ್ಲ ಇವತ್ತೆಲ್ಲ ಕೈಗಾರಿಕೆಗಳು ಅದಕ್ಕೆ ಅಂತ ಮಾಡಕ್ಕೆ ಹೊರಟುಬಿಟ್ಟವ್ರೆ ಅಂತೇಳಿ ಮಾಡಿದ್ರಲ್ಲ ಸತ್ಯಶೋಧನಾ ಸಮಿತಿ. ಏನು ಹೇಳಿದಿರಪ್ಪ ಅವತ್ತು? ಆ ಸಮಿತಿ ಒಳಗೆ ನೀವು ಬಿಡದಿಗೆ ಹೋಗಿದ್ರೋ ಇಲ್ಲ ನೀವು ಹಿಂದೆ ಮಾಡಿದ್ರೋ ಇದನ್ನು ಸಮಿತಿ ವರದಿನ? ಪ್ರಾಯಶ್ಚಿತ್ತ ಯಾತ್ರೆಗೆ ಹಾರ್ದಿಕ ಸ್ವಾಗತ ಎಂದ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ನಾಯಕರ ಪಾದಯಾತ್ರೆಗೆ ಬಿಡದಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೌಂಟರ್ ಕೊಟ್ಟಿದ್ದಾರೆ. ಪ್ರಾಯಶ್ಚಿತ್ತ ಯಾತ್ರೆಗೆ ಸ್ವಾಗತ ಅಂತ ಬೈರಮಂಗಲ ಸರ್ಕಲ್ನಲ್ಲಿ ಬ್ಯಾನರ್ ಹಾಕಿದ್ದಾರೆ. ಪ್ರಾಯಶ್ಚಿತ್ತ ಯಾತ್ರೆ ಬ್ಯಾನರ್ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ ಸಚಿವ ಮಾಗಡಿ ಬಾಲಕೃಷ್ಣ, ಇದು ಪ್ರಾಯಶ್ಚಿತ್ತ ಯಾತ್ರೆನೇ ಅಲ್ವಾ ಅಂತ ಕಿಚಾಯಿಸಿದ್ರು. ಇದಕ್ಕೆ ಕಿಡಿಕಾರಿದ ಕುಮಾರಸ್ವಾಮಿ, ಇವರು ಹಿಂದೆ ಪಾದಯಾತ್ರೆ ಮಾಡಿದ್ದು ಬಿಪಿ ಶುಗರ್ ಕಡಿಮೆ ಮಾಡೋಕ್ ಮಾಡಿದ್ರಾ ಅಂತ ಪಂಚ್ ಕೊಟ್ರು. ಹಾಗೆ ಮಾತು ಮುಂದುವರಿಸಿದ ಬಾಲಕೃಷ್ಣ, ಇವರೆಲ್ಲ ಕೂತು ದಪ್ಪ ಆಗಿದ್ದಾರೆ, ಸ್ವಲ್ಪ ವಾಕ್ ಮಾಡ್ಲಿ ಅಂತ ಲೇವಡಿ ಮಾಡಿದ್ರು. ಪ್ರಾಯಶ್ಚಿತ್ತ ಯಾತ್ರೆನೇ ಅಲ್ವಾ? ನೀವೇ ನೋಡಿರ್ಬೇಕಲ್ಲ ಅಲ್ಲೆಲ್ಲ ಹೋಲ್ಡಿಂಗ್ಸ್ನಲ್ಲಿ. ನಾಳೆ ನಾವು ಆ್ಯಡ್ ಕೂಡ ಕೊಡ್ತಾ ಇದ್ದೀವಿ, ಪತ್ರಿಕೆಗಳಲ್ಲಿ ಆ್ಯಡ್ ಕೂಡ ಕೊಡ್ತಾ ಇದ್ದೀವಿ, ಯಾರ್ಯಾರ ಕಾಲದಲ್ಲಿ ಏನೇನಾಯಿತು ಅಂತ. ಯಾರು ಈ ಒಂದು ಯೋಜನೆಯನ್ನು ಜಾರಿಗೆ ತಂದರೂ ಅವರೇ ಇವತ್ತು ಪಾದಯಾತ್ರೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟಕರ. ಒಂದು ಪಕ್ಷದವರು ಯಾರಾದ್ರೂ ಜಾರಿಗೆ ತಂದ್ರೆ ಅವರೇ ಪಾದಯಾತ್ರೆ ಮಾಡ್ತಾವ್ರೆ ಅಂತಂದರೆ ಅದಕ್ಕೆ ನಾವು ಪ್ರಾಯಶ್ಚಿತ ಯಾತ್ರೆ ಅಂತ ಕೊಟ್ಟಿದ್ದೀವಿ. ಅವ್ರು ಮಾಡಿದಂಥ ಪಾಪಕ್ಕೆ ಪ್ರಾಯಶ್ಚಿತಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ. ಈಗ ಅವರು ಹಲವಾರು ಬಾರಿ ಪಾದಯಾತ್ರೆ ಮಾಡೋರಲ್ಲ ಪ್ರಾಯಶ್ಚಿತಕ್ಕೆ ಮಾಡಿದ್ರ?
ಅವ್ರು ಮಾಡಿರೋದು ಇಲ್ಲ ಬಿ ಪಿ ಶುಗರ್ ಸರಿ ಮಾಡ್ಕೊಂಡ್ರ ಬನ್ನಿ ನೋಡೋಣ. ಪಾಪ ಅವ್ರಿಗೆಲ್ಲ ಸ್ವಲ್ಪ ಎಕ್ಸಸೈಸ್ ಮಾಡಲಿ ಅಂತ ಹೇಳೋರೆ, ವಾಕಿಂಗ್ ಮಾಡಲಿ ಅಂತ ಎಲ್ಲ ದಪ್ಪ ಆಗ್ಬಿಟ್ಟವ್ರೆ, ಕೂತು ವಾಕಿಂಗ್ ಮಾಡಲಿ, ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಬಿಡದಿ ಭೂಯುದ್ಧದ ನಡುವೆ ಸಿಡಿದ ನೈಸ್ ಟೋಲ್ ಬಾಂಬ್. ನೈಸ್ ರಸ್ತೆಯಲ್ಲಿ ಯಾರು ಟೋಲ್ ಕಟ್ಟಬೇಡಿ ಎಂದ ಎಚ್ಡಿಕೆ. ಬಿಡದಿ ಕದನಕ್ಕೆ ನೈಸ್ ಟೋಲ್ ಲಿಂಕ್ ಮಾಡಿದ ಕುಮಾರಸ್ವಾಮಿ ಲೂಟಿ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಟೋಲ್ ಕಟ್ಟಬೇಡಿ ಅಂದ್ರು. ಈ ಮಾತಿಗೆ ಗರಂ ಆದ ಸಚಿವ ಬಾಲಕೃಷ್ಣ, ನೈಸ್ ರೋಡ್ ಮಾಡಲು ದೇವೇಗೌಡರೇ ಅನುವು ಮಾಡಿಕೊಟ್ಟಿದ್ದು, ಜನರನ್ನ ಎತ್ಕಟ್ಟೋದು ಬೇಡ ಅಂತ ಹೇಳಿದ್ರು. ಈ ಮಾತಿಗೆ ಸಿಟ್ಟಿಗೆದ್ದ ದಳಪತಿ, ನೈಸ್ ದೇವೇಗೌಡರ ಕೂಸೆ, ನೀವು ನಿಯಮಗಳನ್ನ ಉಲ್ಲಂಘನೆ ಮಾಡಿ ನೈಸ್ ಮಾಲೀಕನಿಗೆ ಶೂ ಪಾಲಿಶ್ ಮಾಡ್ತಿದ್ದೀರಾ ಅಂತ ಗರಂ ಆಗಿದ್ದಾರೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಮೊದಲು ಈ ಸರ್ಕಾರ ಯಾವಾಗ ಸಾರ್ವಜನಿಕರಿಂದ ಟೋಲ್ನ ದರೋಡೆ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೋತಿದ್ದೀರಿ. 1 ವಾರ 10 ದಿವಸದ ಗಡುವು ಕೊಡ್ತೀವಿ. ಇದನ್ನು ವಿಧಾನಸಭೆಯಲ್ಲೂ ಬಹುಶಃ ನಮ್ಮ 2 ಪಕ್ಷಗಳ ನಾಯಕರುಗಳು ಚರ್ಚೆ ಮಾಡಲಿಕ್ಕೆ ಮನವಿ ಮಾಡಿದ್ದೇನೆ. ಆದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ? ಆ ಥರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನು ದಯಮಾಡಿ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪು, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟೋದ ಮೇಲೆ ಇವರು ಪಾಪ ಹೊರಟವ್ರೆ. ಕುಮಾರಸ್ವಾಮಿ ಕೂಸನ್ನ ನಾವು ಇಂಪ್ಲಿಮೆಂಟ್ ಮಾಡಕ್ಕೆ ಹೊರಟಿದ್ದೀವಿ. ಅವತ್ತು ನೈಸ್ ಹೇಳಿದ್ರು, ದೇವೇಗೌಡರು ಕೂಸು. ಹೌದಪ್ಪ, ದೇವೇಗೌಡರು ಕೂಸು, ಅದನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸಿ ಅಂತ ಹೇಳಿದ್ರು. ಅದಕ್ಕೆ ಫ್ರೇಮ್ವರ್ಕ್ ಅಗ್ರಿಮೆಂಟ್ನೆಲ್ಲ ಉಲ್ಲಂಘನೆ ಮಾಡಿ ಯಾರ ನೈಸ್ ಕಂಪನಿ ಮಾಲೀಕರಿಗೆ ಶೂ ಪಾಲಿಶ್ ಮಾಡ್ಕೊಂಡಿದ್ದೀರಿ. ಹೀಗೆ ನಾಯಕರ ಮಾತಿನ ಕಾಳಗ ಕೈ ಮೀರಿದೆ. ನಾಳೆಯಿಂದ ಬಿಡದಿ ಸಂಗ್ರಾಮಕ್ಕೆ ದೋಸ್ತಿ ಧುಮುಕಲಿದ್ದಾರೆ. ಒಟ್ಟಿಗೆ ಸರ್ಕಾರದ ವಿರುದ್ಧ ಸಿಡಿದೇಳಲಿದ್ದಾರೆ. ಇದರ ನಡುವೆ ಕುಮಾರಸ್ವಾಮಿ ನೈಸ್ ಟೋಲ್ ಕಟ್ಟಬೇಡಿ ಅಂತ ಹೇಳಿದ್ದು ಇನ್ಯಾವ ಹೈ ಡ್ರಾಮಾ ಸೃಷ್ಟಿ ಮಾಡುತ್ತೋ ಕಾದು ನೋಡಬೇಕು. ಸುನೀಲ್ ಜೊತೆ ಈರಣ್ಣ, TV9 ಬೆಂಗಳೂರು. ದೋಸ್ತಿಗಳು ಪಾದಯಾತ್ರೆಗೆ ಸಜ್ಜಾಗ್ತಾ ಇದ್ದಂತೆ ಸರ್ಕಾರದಿಂದ ಪ್ರತ್ಯಸ್ತ್ರ ಹೂಡಿಕೆಗೂ ಕೂಡ ಮುಂದಾಗಿದ್ದಾರೆ. ಪಾದಯಾತ್ರೆ ನಡುವೆ ಅಭಿಪ್ರಾಯ ಸಂಗ್ರಹಕ್ಕೆ ಮುಂದಾಗಿದೆ ಸರ್ಕಾರ. ಬಿಡದಿ ಟೌನ್ಶಿಪ್ ಅಭಿಪ್ರಾಯ ಸಂಗ್ರಹಕ್ಕೆ ಈಗ ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ನ್ಯಾಯಮೂರ್ತಿ ಗುಹನಾಥನ್ ನರೇಂದರ್ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಸಮಗ್ರ ಪರಿಶೀಲನೆಗೆ ಸಮಿತಿ ರಚನೆ ಮಾಡಿದೆ ಈಗ ರಾಜ್ಯ ಸರ್ಕಾರ. 30 ದಿನಗಳ ಒಳಗೆ ತಮ್ಮ ಅಭಿಪ್ರಾಯದ ವರದಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಸೂಚನೆಯನ್ನು ಕೂಡ ನೀಡಿದೆ.